ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರಿಗೂ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ಹಿಂದೂ ಮತ್ತು ಜೈನರಲ್ಲಿ ಜಾಸ್ತಿ. ಹಿಂದೂಯಲ್ಲಿ ಅವ್ರದ್ದೇ ಕಥೆಗಳಿದೆ, ಜೈನರಲ್ಲಿ ಅದು ಅವ್ರದ್ದೇ ಕಥೆಗಳಿದೆ ಅಂತೆ. ಆದರೆ ಈ ದಿನ ತುಂಬ ಶ್ರೇಷ್ಠ ಅಂತೆ. ಇವತ್ತು ದಾನ ಧರ್ಮ ಪುಣ್ಯದ ಕೆಲಸ ಎಲ್ಲ ಮಾಡಿದ್ರೆ ಅದು ದುಪ್ಪಟ್ಟಾಗತ್ತಂತೆ ನೋಡಿ. ಅದಕ್ಕೆ ಸುಮಾರು ಜನ ಚಿನ್ನ ತಗೊಳ್ಳೋದು, ಅಂದರೆ ಎಲ್ಲ ಡಬಲ್ ಆಗೋಗ್ಬಿಡಲಿ ಅಂತ ಅಲ್ವಾ? ಸರಿ, ಕತೆಗೆ ಬರೋಣ. ಫಸ್ಟು ನಾನು ಹೇಳ್ತೀನಿ ಹಿಂದೂಗಳಿಗೆ ಯಾಕೆ ಈ ಹಬ್ಬ ತುಂಬ ಶ್ರೇಷ್ಠ ಅಂತ. ಇವತ್ತು ಪರಶುರಾಮ ಹುಟ್ಟಿದ ದಿನ ಅಂತೆ. ಅಂದರೆ ಪರಶುರಾಮ ಯಾರು? ವಿಷ್ಣುವಿನ 6ನೇ ಅವತಾರ. ಅಷ್ಟು ಮಾತ್ರ ಅಲ್ಲ, ಪಾಂಡವರ ಟೈಮಲ್ಲಿ ದ್ರೌಪದಿ ತುಂಬ ಬೇಜಾರು ಪಡ್ತಾ ಇದ್ರಂತೆ. ಅಂದರೆ ಮನೆಗೆ ಬರೋ ಅತಿಥಿಗಳಿಗೆಲ್ಲ ಹಾಕೋಕ್ಕೆ ಒಂದು ಹೊತ್ತು ಊಟನೂ ಇಲ್ವಲ್ಲಪ್ಪ ಅಂತ. ಆಗ ಕೃಷ್ಣ ಅಂತ ಅವ್ರು ಕೂಗಿ ಅತ್ತಾಗ ಕೃಷ್ಣ ಅವರಿಗೆ ಅಕ್ಷಯ ಪಾತ್ರೆ ಕೊಟ್ಟಿದ್ದು ಕೂಡ ಅಕ್ಷಯ ತೃತೀಯ ದಿನವೇ ಅಂತೆ ನೋಡಿ. ಅಷ್ಟು ಮಾತ್ರ ಅಲ್ಲ, ಸುಧಾಮ ಮನೆಯಲ್ಲಿ ತುಂಬ ಬಡತನ ಅಂತ ಹೇಳಿ ಅವ್ರ ಮಿತ್ರರಾದ ಕೃಷ್ಣನನ್ನು ಭೇಟಿ ಮಾಡೋಕ್ಕೆ ಹೋದಾಗ ಅವಲಕ್ಕಿ ಕೊಟ್ಟು ಕೃಷ್ಣ ಅಂತ ಅವ್ರದ್ದು ದುಃಖ ತೊಡ್ಕೊಂಡಾಗ ಮನೆಯಲ್ಲಿ ಎಲ್ಲ ಬಂಗಾರ ವಜ್ರ ವೈಡೂರ್ಯ ಎಲ್ಲ ಬಂದಿದ್ದು ಕೂಡ ಅಕ್ಷಯ ತೃತೀಯ ದಿನವೇ ಅಂತೆ. ಆಮೇಲೆ ಇನ್ನೂ ಒಂದಿದೆ ರೀ, ತಡೀರಿ. ತ್ರೇತಾಯುಗ ಗೊತ್ತಲ್ಲ, 4 ಯುಗಗಳಲ್ಲಿ 2ನೇ ಯುಗ ತ್ರೇತಾಯುಗ. ಈ ಯುಗ ಶುರುವಾಗಿದ್ದು ಕೂಡ ಅಕ್ಷಯ ತೃತೀಯ ದಿನವೇ ಅಂತೆ. ಈ ಯುಗದಲ್ಲೇ ನಮ್ಮ ಶ್ರೀರಾಮ ಹುಟ್ಟಿದ್ದು. ಇದು ಹಿಂದೂವಿನ ಕಥೆ. ಆದರೆ ಜೈನರಲ್ಲಿ ಅವ್ರದ್ದೇ ಒಂದು ಶ್ರೇಷ್ಠ ದಿನ ಅಂತ ಆಚರಿಸ್ತಾರೆ. ಯಾಕೆ ಅಂದರೆ ಅವ್ರದ್ದು ಮೊದಲನೇ ತೀರ್ಥಂಕರರು, ಅಂದರೆ ಯಾರೋ ಆದಿನಾಥರು ಈ ದಿನವೇ ಉಪವಾಸ ಬ್ರೇಕ್ ಮಾಡಿದ್ದಂತೆ. ಅವರು 1 ವರ್ಷ ಉಪವಾಸ ಮಾಡಿ ಅಕ್ಷಯ ತೃತೀಯ ದಿನವೇ 1 ಲೋಟ ಅವರು ಕಬ್ಬಿನ ಹಾಲು ಕುಡಿದ್ಬಿಟ್ಟು ಅವ್ರದ್ದು ಫಾಸ್ಟಿಂಗ್ ಬ್ರೇಕ್ ಮಾಡಿದ್ದಂತೆ. ಅದಕ್ಕೆ ಈ ದಿನ ಅವರು ಆಹಾರ ದಾನ ಅಂತ ಸೆಲೆಬ್ರೇಟ್ ಮಾಡ್ತಾರಂತೆ. ಇದು ಅಕ್ಷಯ ತೃತೀಯದ ಹಿಂದೆ ಇರೋ ಇಷ್ಟೊಂದು ಕಥೆಗಳು. ನಿಮ್ಮ ಮನೇಲೂ ಇವತ್ತು ಭಯಂಕರ ಸಡಗರ ಸಂಭ್ರಮ ಅಂತ ಅನಿಸುತ್ತೆ. ಎಲ್ಲರೂ ಬಂಗಾರ ಎಲ್ಲ ಪರ್ಚೇಸ್ ಮಾಡಿದ್ರಾ? ದಾನ ಧರ್ಮ ಎಲ್ಲ ಮಾಡಿ ಎಲ್ಲರಿಗೂ ತುಂಬ ಪುಣ್ಯ ಒಟ್ಟಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೋತೀನಿ. ಓಕೆ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ.